ಕಾಡು ಉಳಿಸಿದ್ರೆ ಮಾನವನ ಜೀವ ಉಳಿದಂತೆ, ಕಾಡು ಕಡಿದ್ರೆ ಹೆತ್ತ ತಾಯಿಯನ್ನ ಕೊಂದಂತೆ ಅನ್ನೋ ಮಾತಿದೆ. ಆ ಮಾತಿನಂತೆ ಇಲ್ಲೊಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಹೆತ್ತ ತಾಯಿಯನ್ನೇ ಕೊಂದುಬಿಟ್ಟಿದ್ದಾನೆ. ಉಸಿರನ್ನ ಕಾಪಾಡೋ ವ್ಯಕ್ತಿಗೆ ಆ ವೃಕ್ಷಗಳ ಉಸಿರನ್ನ ಬಿಗಿಯಾಗಿಸಿ ವಿಷ ಉಣಿಸಿ ವಿಲವಿಲ ಒತ್ತಾಡಿಸಿ ಕಗ್ಗೊಲಿಗೆ ಕಾರಣವಾಗ್ಬಿಟ್ಟಿದ್ದಾನೆ. ಇನ್ನಷ್ಟು ಮರಗಳ ಹೋಮ ನಡೆಯೋ ಮುನ್ನ ಆ ವ್ಯಕ್ತಿಗೆ ಶಿಕ್ಷೆಯಾಗಬೇಕು ಎಂಬ ಕೂಗು ಕೇಳಿ ಬಂದಿದೆ. ಒಂದು 2 3 4 ಇದ್ಯಾವುದೋ ಪಕ್ಷಿಯ ಪೊಟರಿಯಲ್ಲ, ಮರಕುಟಿಗನ ಕಲಾಕೃತಿಯೂ ಅಲ್ಲ, ಮರಗಳಿಗೆ ವಿಷ ಉಣಿಸೋ ತಂತ್ರ. ವೈದ್ಯೋ ನಾರಾಯಣ ಹರಿ ಅನ್ನೋ ಕಾಲ ಒಂದಿತ್ತು, ಆದ್ರೀಗ ಯಮಪುರಿಯತ್ತ ಸಾಗಿಸೋ ಯಮ ರಾಕ್ಷಸ ಅನ್ನುವಂತಾಗ್ಬಿಟ್ಟಿದೆ. ಆ ಲಿಸ್ಟ್ಗೆ ಈತನು ಸೇರ್ಬಿಟ್ಟಿದ್ದಾನೆ. ಹೆಸರು ಅಶ್ವಥ್ ರಾವ್. ಮಕ್ಕಳ ತಜ್ಞ, ಉಸಿರನ್ನ ಕಾಪಾಡೋ ವೈದ್ಯನೇ ಉಸಿರನ್ನ ನಿಲ್ಲಿಸ್ತಿದ್ದಾನೆ. ಪಾಪಿ ವೈದ್ಯನ ಪಾಪದ ಕೆಲ್ಸ ಹೇಗೆ ರೆಕಾರ್ಡ್ ಆಗಿದೆ ನೋಡಿ. ದಿನಾಂಕ ಮೇ 5. ಸ್ಥಳ ಕುಮಾರ ಪಾರ್ಕ್ ವೆಸ್ಟ್ ಬಿಡಿಎ ಕಚೇರಿ ಹಿಂಭಾಗ. ಮರದ ಬಳಿ ನಿಂತಿರೋ ವೈದ್ಯ, ಮರದ ಬುಡಕ್ಕೆ ಡ್ರಿಲ್ ಆಗ್ತಿರೋ ಕಾರ್ಮಿಕ. ಹೌದು, ಮಕ್ಕಳ ತಜ್ಞ ಅಶ್ವಥ್ ಸರ್ಪಂಟೈನ್ ರಸ್ತೆಯಲ್ಲಿ 3 ಅಂತಸ್ತಿನ ಕಮರ್ಷಿಯಲ್ ಕಟ್ಟಡವನ್ನ ಹೊಂದಿದ್ದ. ಇದಕ್ಕೆ ಈ ಮರಗಳು ಅಡ್ಡಿಯಾಗತ್ವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮರಗಳ ಮಾರಣ ಹೋಮ ನಡೆಸಿದ್ದಾನೆ. ಕಾರ್ಮಿಕನನ್ನ ಕರೆಸಿ 2 ಮರದ ಬುಡಕ್ಕೆ ಸುತ್ತಲೂ ಡ್ರಿಲ್ ಹೊಡಿಸಿ 4 ರಿಂದ 5 ಹೋಲ್ ಮಾಡಿಸಿ ಅದರೊಳಗೆ ಮರ ಒಣಗುವ ಕೆಮಿಕಲ್ ಯುಕ್ತ ಔಷಧಿಯನ್ನ ಹಾಕಿ ಕಗ್ಗೋಲೆಗೈದು ಕಾಲ್ ಕಿತ್ತಿದ್ದಾನೆ. ತುಂಬಾ ಬೇಜಾರಾಗ್ತಿದೆ. ಲೈಕ್ ಎಲ್ಲ ಟ್ರೀಸ್ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಹಿಂಗೆ ಮಾಡೋದು ತಪ್ಪು. ಸೊ ಇದೆಲ್ಲ ನಾವು ಸ್ಟೆಪ್ ತೊಗೊಂಡು ಏನಾದರೂ ಮಾಡಬೇಕು. ಲೈಕ್ ಟ್ರೀಸ್ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಗೊತ್ತಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಸೇವ್ ದ ಎನ್ವೈರನ್ಮೆಂಟ್. ಒಟ್ನಲ್ಲಿ ಮರಗಳನ್ನ ಉಳಿಸಬೇಕು, ಬೆಳೆಸಬೇಕು ಅಂತಿರೋ ಬಿಬಿಎಂಪಿ, ಅರಣ್ಯ ಇಲಾಖೆ ರೂಲ್ಸ್ಗೆ ಡೋಂಟ್ ಕೇರ್ ಎಂಬಂತೆ ವರ್ತಿಸ್ತಿರೋ ಈ ಪಾಪಿ ವೈದ್ಯ ಮನಸ್ಸೋ ಇಚ್ಛೆ ಮರಗಳಿಗೆ ವಿಷ ಇಟ್ಟು ಕಗ್ಗೋಲೆ ನಡೆಸಿದ್ದಾನೆ. ಪರಿಸರ ಉಳಿಸಿ ಅನ್ನೋರ ಮಧ್ಯೆ ಇಂಥ ಒಂದು ಕೆಟ್ಟ ಹುಳಗಳಿದ್ರೂ ಭವಿಷ್ಯದ ಹಾದಿ ವಿನಾಶದತ್ತ ಸಾಗುವುದರಲ್ಲಿ 2 ಮಾತಿಲ್ಲ. ಹೀಗಾಗಿ ಆದಷ್ಟು ಬೇಗ ಈ ಪಾಪಿ ವೈದ್ಯನಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕಿದೆ. ರಘು ಪೌಲ್, ನ್ಯೂಸ್ ಫಸ್ಟ್, ಬೆಂಗಳೂರು.